ಸರ್ ಇನ್ನೊಂದು ರೈಲ್ವೆ ಸಚಿವ ಅಂದರೆ ಪಾಕಿಸ್ತಾನ ರೈಲ್ವೆ ಸಚಿವ ಅಣ್ವಸ್ತ್ರ ನಿಮ್ಗಾಗಿನೇ ರೆಡಿ ಮಾಡಿದ್ವಿ, ಅದು ರೆಡಿ ಇಟ್ಕೊಂಡಿದ್ವಿ, ನೀರೇನಾದ್ರು ನಿಲ್ಸೋರು ನಿಮ್ಮ ಉಸಿರು ನಿಲ್ಲಿಸ್ತೀವಿ ಅಂತ. ಪಾಕಿಸ್ತಾನ ಪಾಕಿಸ್ತಾನ ಪತರುಗುಟ್ಟು ಹೋಗಿದೆ. ಒಂದು ನೀರನ್ನು ನಿಲ್ಲಿಸುವಂಥ ಪ್ರಕ್ರಿಯೆ ಒಂದು ಕಡೆ ಆದರೆ, ಸುತ್ತಲೂ ಈ ದೇಶ ಜಗತ್ತಿನ ಎಲ್ಲ ರಾಷ್ಟ್ರಗಳ ಒಂದು ಬೆಂಬಲವನ್ನು ಕೋರ್ತಾ ಇರುವಂಥ ರೀತಿ. ನಿನ್ನೆ ತಾನೇ ನರೇಂದ್ರ ಮೋದಿಯವರು ಈ ದೇಶದ ರಕ್ಷಣಾ ಸಚಿವ, ಈ ದೇಶದ ವಿದೇಶಾಂಗ ಸಚಿವ ಮತ್ತು ಈ ದೇಶದ NSA ಅಜಿತ್ ದೋವಲ್ರೊಂದಿಗೆ ಒಂದು ವಿಶೇಷವಾದ ಸಭೆ ನಡೆಸಿದ್ದಾರೆ. ಅದರ ಅರ್ಥ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ತಕ್ಷಣ ಪಾಕಿಸ್ತಾನ ಏನು ಮಾಡಿದೆ ಗೊತ್ತಾ? ಅಣುಬಾಂಬ್ ಇಟ್ಕೊಂಡಿರುವಂಥ ಈ ಬುದ್ಧಿವಂತರು ನೇರವಾಗಿ ಚೀನಾದ ಹತ್ರ ಹೋಗಿ ದಯಮಾಡಿ ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಚೀನಾ ಮಧ್ಯಪ್ರವೇಶ ಮಾಡಿ ಈ ಘಟನೆಯ ಒಟ್ಟಾರೆ ವಿಸ್ತಾರವಾಗಿರುವಂಥ ತನಿಖೆ ಆಗಬೇಕು ಅಂತ ಚೀನಾ ಹೇಳಿದೆ ಅಂತಂದ್ರೆ ಅರ್ಥ ಪಾಕಿಸ್ತಾನದ ನಡಕ ಶುರುವಾಗೋಗಿದೆ. ಪಾಕಿಸ್ತಾನಕ್ಕೆ ಗೊತ್ತಾಗೋಗಿದೆ ನರೇಂದ್ರ ಮೋದಿ ಸರ್ ಇನ್ನೊಂದು ರೈಲ್ವೆ ಸಚಿವ ಅಂದರೆ ಪಾಕಿಸ್ತಾನ ರೈಲ್ವೆ ಸಚಿವ ಅಣ್ವಸ್ತ್ರ ನಿಮ್ಗಾಗಿನೇ ರೆಡಿ ಮಾಡಿದ್ವಿ, ಅದು ರೆಡಿ ಇಟ್ಕೊಂಡಿದ್ವಿ, ನೀರೇನಾದ್ರು ನಿಲ್ಸೋರು ನಿಮ್ಮ ಉಸಿರು ನಿಲ್ಲಿಸ್ತೀವಿ ಅಂತ. ಪಾಕಿಸ್ತಾನ ಪತರುಗುಟ್ಟು ಹೋಗಿದೆ. ಒಂದು ನೀರನ್ನು ನಿಲ್ಲಿಸುವಂಥ ಪ್ರಕ್ರಿಯೆ ಒಂದು ಕಡೆ ಆದರೆ, ಸುತ್ತಲೂ ಈ ದೇಶ ಜಗತ್ತಿನ ಎಲ್ಲ ರಾಷ್ಟ್ರಗಳ ಒಂದು ಬೆಂಬಲವನ್ನು ಕೋರ್ತಾ ಇರುವಂಥ ರೀತಿ. ನಿನ್ನೆ ತಾನೇ ನರೇಂದ್ರ ಮೋದಿಯವರು ಈ ದೇಶದ ರಕ್ಷಣಾ ಸಚಿವ, ಈ ದೇಶದ ವಿದೇಶಾಂಗ ಸಚಿವ ಮತ್ತು ಈ ದೇಶದ NSA ಅಜಿತ್ ದೋವಲ್ರೊಂದಿಗೆ ಒಂದು ವಿಶೇಷವಾದ ಸಭೆ ನಡೆಸಿದ್ದಾರೆ. ಅದರ ಅರ್ಥ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ತಕ್ಷಣ ಪಾಕಿಸ್ತಾನ ಏನು ಮಾಡಿದೆ ಗೊತ್ತಾ? ಅಣುಬಾಂಬ್ ಇಟ್ಕೊಂಡಿರುವಂಥ ಈ ಬುದ್ಧಿವಂತರು ನೇರವಾಗಿ ಚೀನಾದ ಹತ್ರ ಹೋಗಿ ದಯಮಾಡಿ ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಚೀನಾ ಮಧ್ಯಪ್ರವೇಶ ಮಾಡಿ ಈ ಘಟನೆಯ ಒಟ್ಟಾರೆ ವಿಸ್ತಾರವಾಗಿರುವಂಥ ತನಿಖೆ ಆಗಬೇಕು ಅಂತ ಚೀನಾ ಹೇಳಿದೆ ಅಂತಂದ್ರೆ ಅರ್ಥ ಪಾಕಿಸ್ತಾನದ ನಡಕ ಶುರುವಾಗೋಗಿದೆ. ಪಾಕಿಸ್ತಾನಕ್ಕೆ ಗೊತ್ತಾಗೋಗಿದೆ ನರೇಂದ್ರ ಮೋದಿ ಸರ್ ಇನ್ನೊಂದು ರೈಲ್ವೆ ಸಚಿವ ಅಂದರೆ ಪಾಕಿಸ್ತಾನ ರೈಲ್ವೆ ಸಚಿವ ಅಣ್ವಸ್ತ್ರ ನಿಮ್ಗಾಗಿನೇ ರೆಡಿ ಮಾಡಿದ್ವಿ, ಅದು ರೆಡಿ ಇಟ್ಕೊಂಡಿದ್ವಿ, ನೀರೇನಾದ್ರು ನಿಲ್ಸೋರು ನಿಮ್ಮ ಉಸಿರು ನಿಲ್ಲಿಸ್ತೀವಿ ಅಂತ. ಪಾಕಿಸ್ತಾನ ಪತರುಗುಟ್ಟು ಹೋಗಿದೆ. ಒಂದು ನೀರನ್ನು ನಿಲ್ಲಿಸುವಂಥ ಪ್ರಕ್ರಿಯೆ ಒಂದು ಕಡೆ ಆದರೆ, ಸುತ್ತಲೂ ಈ ದೇಶ ಜಗತ್ತಿನ ಎಲ್ಲ ರಾಷ್ಟ್ರಗಳ ಒಂದು ಬೆಂಬಲವನ್ನು ಕೋರ್ತಾ ಇರುವಂಥ ರೀತಿ. ನಿನ್ನೆ ತಾನೇ ನರೇಂದ್ರ ಮೋದಿಯವರು ಈ ದೇಶದ ರಕ್ಷಣಾ ಸಚಿವ, ಈ ದೇಶದ ವಿದೇಶಾಂಗ ಸಚಿವ ಮತ್ತು ಈ ದೇಶದ NSA ಅಜಿತ್ ದೋವಲ್ರೊಂದಿಗೆ ಒಂದು ವಿಶೇಷವಾದ ಸಭೆ ನಡೆಸಿದ್ದಾರೆ. ಅದರ ಅರ್ಥ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ತಕ್ಷಣ ಪಾಕಿಸ್ತಾನ ಏನು ಮಾಡಿದೆ ಗೊತ್ತಾ? ಅಣುಬಾಂಬ್ ಇಟ್ಕೊಂಡಿರುವಂಥ ಈ ಬುದ್ಧಿವಂತರು ನೇರವಾಗಿ ಚೀನಾದ ಹತ್ರ ಹೋಗಿ ದಯಮಾಡಿ ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಚೀನಾ ಮಧ್ಯಪ್ರವೇಶ ಮಾಡಿ ಈ ಘಟನೆಯ ಒಟ್ಟಾರೆ ವಿಸ್ತಾರವಾಗಿರುವಂಥ ತನಿಖೆ ಆಗಬೇಕು ಅಂತ ಚೀನಾ ಹೇಳಿದೆ ಅಂತಂದ್ರೆ ಅರ್ಥ ಪಾಕಿಸ್ತಾನದ ನಡಕ ಶುರುವಾಗೋಗಿದೆ. ಪಾಕಿಸ್ತಾನಕ್ಕೆ ಗೊತ್ತಾಗೋಗಿದೆ ನರೇಂದ್ರ ಮೋದಿ ಸರ್ ಇನ್ನೊಂದು ರೈಲ್ವೆ ಸಚಿವ ಅಂದರೆ ಪಾಕಿಸ್ತಾನ ರೈಲ್ವೆ ಸಚಿವ ಅಣ್ವಸ್ತ್ರ ನಿಮ್ಗಾಗಿನೇ ರೆಡಿ ಮಾಡಿದ್ವಿ, ಅದು ರೆಡಿ ಇಟ್ಕೊಂಡಿದ್ವಿ, ನೀರೇನಾದ್ರು ನಿಲ್ಸೋರು ನಿಮ್ಮ ಉಸಿರು ನಿಲ್ಲಿಸ್ತೀವಿ ಅಂತ. ಪಾಕಿಸ್ತಾನ ಪತರುಗುಟ್ಟು ಹೋಗಿದೆ. ಒಂದು ನೀರನ್ನು ನಿಲ್ಲಿಸುವಂಥ ಪ್ರಕ್ರಿಯೆ ಒಂದು ಕಡೆ ಆದರೆ, ಸುತ್ತಲೂ ಈ ದೇಶ ಜಗತ್ತಿನ ಎಲ್ಲ ರಾಷ್ಟ್ರಗಳ ಒಂದು ಬೆಂಬಲವನ್ನು ಕೋರ್ತಾ ಇರುವಂಥ ರೀತಿ. ನಿನ್ನೆ ತಾನೇ ನರೇಂದ್ರ ಮೋದಿಯವರು ಈ ದೇಶದ ರಕ್ಷಣಾ ಸಚಿವ, ಈ ದೇಶದ ವಿದೇಶಾಂಗ ಸಚಿವ ಮತ್ತು ಈ ದೇಶದ NSA ಅಜಿತ್ ದೋವಲ್ರೊಂದಿಗೆ ಒಂದು ವಿಶೇಷವಾದ ಸಭೆ ನಡೆಸಿದ್ದಾರೆ. ಅದರ ಅರ್ಥ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ತಕ್ಷಣ ಪಾಕಿಸ್ತಾನ ಏನು ಮಾಡಿದೆ ಗೊತ್ತಾ? ಅಣುಬಾಂಬ್ ಇಟ್ಕೊಂಡಿರುವಂಥ ಈ ಬುದ್ಧಿವಂತರು ನೇರವಾಗಿ ಚೀನಾದ ಹತ್ರ ಹೋಗಿ ದಯಮಾಡಿ ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಚೀನಾ ಮಧ್ಯಪ್ರವೇಶ ಮಾಡಿ ಈ ಘಟನೆಯ ಒಟ್ಟಾರೆ ವಿಸ್ತಾರವಾಗಿರುವಂಥ ತನಿಖೆ ಆಗಬೇಕು ಅಂತ ಚೀನಾ ಹೇಳಿದೆ ಅಂತಂದ್ರೆ ಅರ್ಥ ಪಾಕಿಸ್ತಾನದ ನಡಕ ಶುರುವಾಗೋಗಿದೆ. ಪಾಕಿಸ್ತಾನಕ್ಕೆ ಗೊತ್ತಾಗೋಗಿದೆ ನರೇಂದ್ರ ಮೋದಿ ಸರ್ ಇನ್ನೊಂದು ರೈಲ್ವೆ ಸಚಿವ ಅಂದರೆ ಪಾಕಿಸ್ತಾನ ರೈಲ್ವೆ ಸಚಿವ ಅಣ್ವಸ್ತ್ರ ನಿಮ್ಗಾಗಿನೇ ರೆಡಿ ಮಾಡಿದ್ವಿ, ಅದು ರೆಡಿ ಇಟ್ಕೊಂಡಿದ್ವಿ, ನೀರೇನಾದ್ರು ನಿಲ್ಸೋರು ನಿಮ್ಮ ಉಸಿರು ನಿಲ್ಲಿಸ್ತೀವಿ ಅಂತ. ಪಾಕಿಸ್ತಾನ ಪತರುಗುಟ್ಟು ಹೋಗಿದೆ. ಒಂದು ನೀರನ್ನು ನಿಲ್ಲಿಸುವಂಥ ಪ್ರಕ್ರಿಯೆ ಒಂದು ಕಡೆ ಆದರೆ, ಸುತ್ತಲೂ ಈ ದೇಶ ಜಗತ್ತಿನ ಎಲ್ಲ ರಾಷ್ಟ್ರಗಳ ಒಂದು ಬೆಂಬಲವನ್ನು ಕೋರ್ತಾ ಇರುವಂಥ ರೀತಿ. ನಿನ್ನೆ ತಾನೇ ನರೇಂದ್ರ ಮೋದಿಯವರು ಈ ದೇಶದ ರಕ್ಷಣಾ ಸಚಿವ, ಈ ದೇಶದ ವಿದೇಶಾಂಗ ಸಚಿವ ಮತ್ತು ಈ ದೇಶದ NSA ಅಜಿತ್ ದೋವಲ್ರೊಂದಿಗೆ ಒಂದು ವಿಶೇಷವಾದ ಸಭೆ ನಡೆಸಿದ್ದಾರೆ. ಅದರ ಅರ್ಥ ಏನು ಅಂತ ಎಲ್ರಿಗೂ ಗೊತ್ತಾಗುತ್ತೆ. ತಕ್ಷಣ ಪಾಕಿಸ್ತಾನ ಏನು ಮಾಡಿದೆ ಗೊತ್ತಾ? ಅಣುಬಾಂಬ್ ಇಟ್ಕೊಂಡಿರುವಂಥ ಈ ಬುದ್ಧಿವಂತರು ನೇರವಾಗಿ ಚೀನಾದ ಹತ್ರ ಹೋಗಿ ದಯಮಾಡಿ ನಮ್ಮನ್ನು ಕಾಪಾಡಿ ಅಂತ ಕೇಳ್ಕೊಂಡಿದ್ದಕ್ಕೆ ಚೀನಾ ಮಧ್ಯಪ್ರವೇಶ ಮಾಡಿ ಈ ಘಟನೆಯ ಒಟ್ಟಾರೆ ವಿಸ್ತಾರವಾಗಿರುವಂಥ ತನಿಖೆ ಆಗಬೇಕು ಅಂತ ಚೀನಾ ಹೇಳಿದೆ ಅಂತಂದ್ರೆ ಅರ್ಥ ಪಾಕಿಸ್ತಾನದ ನಡಕ ಶುರುವಾಗೋಗಿದೆ. ಪಾಕಿಸ್ತಾನಕ್ಕೆ ಗೊತ್ತಾಗೋಗಿದೆ ನರೇಂದ್ರ ಮೋದಿ